ಅಣ್ಣ 3 ದಿನ ಆಯ್ತಣ್ಣ, ಹೊಟ್ಟೆಗೆ ಅನ್ನ ಇಲ್ಲ. ತುಂಬಾ ಹಸಿ ಆಗ್ತಿದೆ ಅಣ್ಣ. ಅಣ್ಣ ಒಂದು ತುತ್ತ ಅನ್ನ ಇದ್ರು ಕೊಡ ಅಣ್ಣ. ನಿನ್ನ ಕೈ ಏಕಪ್ಪ, ಇಲ್ಲಿ ನೋಡಿದ್ರೆ ನೀನು ಬಿಕಾರಿ ಅಂತ ಹೀಗೆ ಪಾಲಿನ ಸ್ಥಿತಿ. ಹೌದಣ್ಣ, ಹೌದು. ನಾ ಭಿಕಾರಿ ಅಲ್ಲ, ನಾನು ಭಿಕಾರಿ ಅಲ್ಲ. ಆದ್ರೆ ಮಲತಾಯಿಯ ಮತ್ಸರದ ಬೇಗೆಯಲ್ಲಿ ಬೆಂದು ಹೊಟ್ಟೆಗೆ ಅನ್ನ ಇಲ್ಲದೆ ಈ ರೀತಿ ಭಿಕ್ಷೆ ಬೇಡ್ತಿರ್ತಾ ಇದ್ರೆ ನನ್ನ ಹಣೆ ಬರ ಕಥೆ ಏನ್ ಹೇಳ ನಾನಿನ ಬಗ್ಗೆ. ಯಾಕಪ್ಪ ನೀನು ಹೇಳೋದು ಸಾಕು. ತೆಗೆದುಕೋ ನನ್ನ ಊಟವನ್ನು. ಅಣ್ಣ ಅಣ್ಣ ಎಲ್ಲವೂ ನನಗೆ ಗೊತ್ತಿಲ್ಲ. ಮತ್ತೆ ನೀವೇನು ಊಟ ಮಾಡ್ತೀಯಣ್ಣ? ನನಗೆ ಸ್ವಲ್ಪ ಸಮಯದಿಂದ ನನಗೊಬ್ಬ ಪರಿಚಿತರ ಭೇಟಿಯಾಗಿದ್ದರು. ನನಗೆ ಅದಕ್ಕೆ ಇದನ್ನು ಹೇಗೆ ಕೆಡಿಸುವುದೆಂದು ಸುಮ್ಮನೆ ಕುಂತಿದ್ದೆ, ಅಷ್ಟೇ ಮಾತ್ರ. ಊಟ ಮಾಡಪ್ಪ. ಅಣ್ಣ ಅಣ್ಣ ಇದೇನಣ್ಣ? ಬರೀ ಕಟ್ಟಿ ರೊಟ್ಟಿ ಖಾರ ಇದೆಯಲ್ಲ ನನ್ನ ಹೊಟ್ಟೆಯಲ್ಲಿ ಗಂಟಿರುವುದು. ಅಣ್ಣ ಹೊಟ್ಟೆಯಲ್ಲಿ ಗಂಟಿದೆ ಅಂತ ಹೇಳ್ತೀರಾ? ಈ ಕಟ್ಟಿ ರೊಟ್ಟಿ ಖಾರಪುಡಿ ನೀವು ಯಾವಾಗ ಊಟ ಮಾಡ್ತೀರಿ? ನನಗೆ ಡಾಕ್ಟರ್ ಕೆಲವು ದಿವಸ ಪತ್ತೆ ಬರೋದು ಹೇಳಿದ್ದಾರೆ. ಅಷ್ಟೇ ಕಟ್ಟಿಕೊಂಡು ಬಂದ್ರಿ. ಊಟ ಅಣ್ಣ ಅಣ್ಣ ಒಂದು 10 ರೂಪಾಯಿ ಇದ್ರು ಕೊಡೋಣ. ನಾನು ಎಲ್ಲಿ ಅವ್ರ ಹೋಟೆಲ್ನಲ್ಲಿ ಜೊತೆ ಬಾಜಿ ತೆಗೆದುಕೊಂಡು ಊಟ ಮಾಡ್ತೀರಣ್ಣ. ದೇವ ದೇವ, ಎಂತ ಕೆಟ್ಟ ವೇಳೆಯಪ್ಪ ನಿನ್ನದು. ಇನ್ನು ಪ್ಯಾಂಟ್ ಸಾಲ ಬೇರೆ ಹಾಕಿಕೊಂಡು ಬರಬೇಕೆ? ಹಣವೆಲ್ಲ ಜೇಬಿನಲ್ಲೇ ಉಳಿದಿರು. ಹೋಟೆಲಿನಲ್ಲಿ ಹೇಗೆ ಸಮಾಧಾನ ಮಾಡಬೇಕೆಂಬುದೇ ನನಗೆ ತಿಳಿದ. ಹೋಗಪ್ಪ, ಊಟ ಮಾಡ. ಹೋಗ್ಲಿ ಬಿಡೋಣ, ನೀವೇನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ನನ್ನ ಸಲುವಾಗಿ ನೀವು ಏನು ತ್ರಾಸ ತಗೋತಿರೋಣ? ಇದೆಲ್ಲವೂ ನನ್ನ ಹಣ ಬರೋಣ. ಯಾಕಂದ್ರೆ ನನ್ನ ತಂದೆ ತನ್ನ ಸುಖಕ್ಕಾಗಿ ಮಲತಾಯಿಯನ್ನು ತೆಗೆದುಕೊಂಡು ಬಂದು ನನ್ನನ್ನು ಈ ರೀತಿ ತಿರುಗಿ ತಿರುಗಿ ಹಚ್ಚಿದ್ದಾರಣ್ಣ. ತಿರುಗಿ ಇತ್ತಪ್ಪ, ಹಂಗೆಲ್ಲ ತಂದೆಯನ್ನು ಹಲ್ಲಗಳೆದು ಮನೆತನಕ್ಕೆ ಕೇಳು ತರಬಾರದು. ತಿಳಿತೆ, ಈ ಜಗದೀಶನ ಜಗತ್ತಿನಲ್ಲಿ ತಾಯಿ ಇದ್ದವರು ಇರೋರು, ತಾಯಿ ಇಲ್ಲದವರು ಇರೋರು, ಮಲತಾಯಿ ಇದ್ದವರು ಇರೋರು. ಇದೆಲ್ಲವೂ ಅವನ 4 ದಿನದ ಜಾತ್ರೆ. ಅವರ ಈ 4 ದಿನದ ಜಾತ್ರೆಯಲ್ಲಿ ಅವರನ್ನು ನೇಕೆ ಕೊಂಡು ತಿಂದರು, ಇವರನ್ನು ನೇಕೆ ಕೊಂಡು ತಿಂದರು. ಅವರು ತಿರುಗುವ ತೀರ್ಥಕ್ಕೆ ಕುಳಿತರು, ಇವರು ತೂಗುವ ಪೆಟ್ಟ. ಮನದಲ್ಲಿ ಮಸ್ತರ ಭಾವತರು ನಮ್ಮ ಹತ್ತಿರವಿದ್ದಷ್ಟು ಊಟ ಮಾಡಿಕೊಂಡು ಕಳೆದ ಒಂದು ದಿನ ಅವನು 4 ದಿನದ ಜಾತ್ರೆ ಮುಗಿಸಿಕೊಂಡು ಎಲ್ಲರೂ ಅವರ ಜಾತ್ರೆಯನ್ನು ಬಿಟ್ಟು ಹೋಗಲೇಬೇಕು. ಅಣ್ಣ ಹೋಗಿ ಬಿಡೋಣ. ನನ್ನ ಸಲುವಾಗ ನೀವೇ ತ್ರಾಸ ತಗೋತೀರಾ? ನಿಮಗೂ ಮಲತಾ ಇದ್ರೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿತ್ತು. ಅಣ್ಣ ಈ ನಿಮ್ಮ ನುಡಿ ಮುತ್ತುಗಳನ್ನು ಕೇಳಿ ನನ್ನ ಹೊಟ್ಟೆನ ತುಂಬಿದಂತಾಯ್ತಣ್ಣ, ತುಂಬಿದಂತಾಯ್ತು. ನಾನು ಬರ್ತೀರಣ್ಣ. ಆ ದೇವರು ನಿನಗೆ ಒಳ್ಳೆಯದು ಮಾಡಿ. ನಾನು ಬರ್ತೀರಣ್ಣ. ಹಸಿದಾಗ ಅನ್ನ, ದಣಿದಾಗ ನೀರು, ಒಡಬಿದ್ದ ಮನಸ್ಸಿತ್ತು ಪ್ರೀತಿ, ಕೈಗಿತ್ತು ದಾನ, ಒಡಬಿದ್ದ ನೀರು ಚಂದವೋ ಚಂದವೋ. ಭೂಮಿ ಹಂಚಿಕೊಂಡು ಬಂದೇಳಿದ್ರೆ ಏನು ಚಂದವೋ 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 ಚಂದವೋ.
ದೇವ ಹೇ ದೇವ, ಎಷ್ಟು ವೇಗವಾಗಿ ಉಳ್ತಿರುವಿ ಇಂಥ ಕಾಲ ಚಕ್ರವರ್ತಿ. ಈ ನಿನ್ನ ಅನ್ಯಾಯದಿಂದ ಓಡುತ್ತಿರುವ ಚಕ್ರದ ಹೊಡೆತಕ್ಕೆ ಎಷ್ಟೋ ವರ್ಷ ಪ್ರಾಣಿಗಳ ಜೀವ ಪುಡಿ ಪುಡಿ ಆಗತ್ತೆ. ಜನ್ಮ ಜನ್ಮ ಕರೆದ ಫಲವನ್ನು ಇದೇ ಜನ್ಮದಲ್ಲಿ ತೀರಿಸಿಕೊಳ್ಳಬೇಕಲ್ಲಿಯಾ ದೇವ? ನಗದೈತಿ ದೈವ ಅಳದೈತಿ ಜೀವ, ನಗದೈತಿ ದೈವ ಅಳದೈತಿ ಜೀವ, ವಿಧಿಯಾಟದಲ್ಲ ನನ್ನ ಗೆಳತಿ ಲಲಿತಾಳ ಅಣ್ಣ ರಾಜೇಶನ ಸ್ಥಿತಿ ಪಾಪ ಹೀಗಾಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮಲತಾಯಿ ಮಲಹಣ್ಣ ಅಂತ ಈ ರೀತಿ ಅನ್ಯಾಯವಾಗಿ ನಡ್ಕೊಳ್ತಾ ಇದ್ದಾರೆ. ನಿರಾಶೆಯ ಭಾವನೆಯಿಂದ ಕೂಡಿದ್ರು ಕೂಡ ಮತ್ತೊಬ್ಬರಿಗೆ ಹೇಳ್ದೆ ಎಷ್ಟೊಂದು ನೋವುಗಳನ್ನ ಸಹಿಸ್ಕೊಂಡಿದ್ದಾರೆ. ಪಾಪ ಎಷ್ಟೊಂದನ್ನ ಸಹಿಸ್ಕೊಂಡಿದ್ದಾರೆ. ಅಲ್ಲ, ಪ್ರತಿಯೊಂದು ಮಾತು ಕೂಡ ಮುತ್ತು ಮುತ್ತಿನಂತಿದೆ. ಇವರ ಸ್ವಭಾವ ಸೌಮ್ಯವಾದದ್ದು. ಅವರಿಗೆ ಇಂಥ ಕಷ್ಟ ಬರ್ಬೇಕಾ? ಸಿರಿತನ ಸೇರಿದ್ರೆ ನಾನು ಹೆಚ್ಚು ಅಂತ ಹೇಳಿ ಕಲಹ ಉಂಟಾಗುತ್ತೆ. ಅದು ಬಡತನಕ್ಕೆ ತನವು ಹೆಚ್ಚಾದ್ರೆ ಯಾವತ್ತೂ ಕಲಹ ಹೆಚ್ಚಾಗುತ್ತಿಲ್ಲ. ಇವನ್ನ ಹೇಗಾದ್ರೂ ಮಾಡಿ ಪ್ರೇಮ ಭಿಕ್ಷೆ ಬೇಡಿ ನನ್ನ ಪತಿಯನ್ನಾಗಿಸ್ಕೋಬೇಕು. ಇವ್ರೇನಾದ್ರೂ ಒಪ್ಲಿಲ್ಲ ಅಂತ ಹೇಳಿದ್ರೆ ತ್ಯಾಗದಿಂದಾದ್ರೂ ಇವ್ರನ್ನ ನನ್ನ ಪತಿಯನ್ನಾಗಿಸ್ಕೋಬೇಕು. ಮಂಜುಳಾದೇವಿ, ಕ್ಷಮಿಸು ನನ್ನನ್ನು. ತಾವೆಲ್ಲಿಗೆ ಬರುವುದು ನನಗೆ ಗೊತ್ತಾಗಲಿಲ್ಲ. ಅದಕ್ಕಾಗಿ 2 ಗಂಟೆ ಮುಂಚಿತವಾಗಿ ಬಂದು ವಿಶ್ರಾಂತಿ ತೆಗೆದುಕೊಂಡೆ. ಕ್ಷಮಿಸಿ ನನ್ನನ್ನು. ನನ್ನ ಪ್ರಿಯತಮನ ಪ್ರಥಮ ಭೇಟಿಯಲ್ಲಿ ಇಷ್ಟೊಂದು ಅಂಜಿಕೆ. ಮಂಜುಳಾ ದೇವಿಯವರೇ, ಕ್ಷಮಿಸಿ ಎಂದಾಗ ಅವರ ಮುಗ್ಧತೆ ಅಬ್ಬಬ್ಬ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ರಾಜೇಶ್, ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಹೇ ಹೃದಯ, ಎಷ್ಟೇ ಧೈರ್ಯ ಇದ್ರು ಕೂಡ ನೀನೀಗ ಸೋತೋದಿದ್ಯಾ. ಮತ್ತೊಂದು ಸಲ ಧೈರ್ಯ ಮಾಡಿ ನಿನ್ನ ಪ್ರೀತಿ ಬಗ್ಗೆ ಹೇಳಿದ್ರಾಯ್ತು. ರಾಜೇಶ್, ಐ ಲವ್ ಯು. ತಂದ ಹೂವಿಗೊಂದು ಪ್ರೀತಿ ಆಟಗಳೆಲ್ಲ ಕಣ್ಣ ತುಂಬಿ ಆಟಗಳೆಲ್ಲ ಕಣ್ಣ ತುಂಬಿ ಇದು ಮಳೆಯ ಹಾಡು, ಮೌನಗಳ ಸಾಕ್ಷಿಗಳು. ಇದು ಮಳೆಯ ಕನಸು, ವಿರಹಗಳೇ ಕನಸುಗಳು. ಕ್ಷಮಿಸುವ ನೀ ತಾನೇ ನನ್ನ ಜೀವ.
ನಿನ್ನ ಕೈ ಹಿಡ್ಕೊಂಡು ನೋಡ್ತಾ ಇದ್ರೆ ನಿನ್ನ ಕೈ ಬಿಟ್ಟು ನಿನ್ನ ಕಣ್ಣನ್ನು ಬಡಿದೆ ನೋಡ್ತಾ ಇರ್ಬೇಕಂತ ಅನ್ಸುತ್ತೆ ಕಣೆ. ನೀ ಬರೋ ದಾರಿ ಮಂಜುಳಾ, ಇದು ಕನಸು ನನಸು ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣೆ. ನಾನಂತೂ ಕನಸೇ ಅಂತ ಭಾವಿಸಿದ್ದೀನಿ. ಒಮ್ಮೆ ಕೆಳಗೆ ನೋಡ್ತಾ ಇದೀಯಾ? ನಾನು ನೋಡಲು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಕಣೆ. ಓಕೆ. ಒಂದು ಪ್ರೇಮಿಗಾಗಿ ಪ್ರೇಮಿ ಕ್ಷಮಿಸುವ ನೀ ತಾನೇ ನನ್ನ ಜೀವ.